ಪ್ರೀತಿಯಿಂದ ಪ್ರೀತಿಯಿಂದ ಜಯ ಏನಾಯ್ತು? ಯಾಕೆ ತೇಜು ವಿಷಯ ನಾವು ಅಂದ್ಕೊಂಡಷ್ಟು ಸುಲಭ ಆಗ್ತಿಲ್ವಾ? ಮದುವೆಗೆ ತಡೆಯಾಜ್ಞೆ ತಂದಿರೋದು ಅನಂತ ಪುಲಿಕೇಶಿ ಅಲ್ಲ. ಅವನು ರಸ್ತೆ ಅಪಘಾತದಲ್ಲಿ ಸತ್ತೋದ ವಿಷಯ ನಂಗೆ ಗೊತ್ತಿರಲಿಲ್ಲ. ಯಾವುದೋ ಬಾಯಿಗೆ ಬಂದು ಒಂದು ಹೆಸರು ಹೇಳಿದೆ ಅಷ್ಟೇ. ಆದ್ರೆ ಆ ಹೆಸರಿನವನೊಬ್ಬ ತೇಜು ಫ್ರೆಂಡ್ ಇದ್ದ ಅಲ್ವಾ? ಇದ್ದ ಅಥವಾ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಯಾಕೆಂದ್ರೆ ಅವನು ಸ್ಟೇ ತಂದವನೇ ಅಂತ ಸುಳ್ಳು ಸೃಷ್ಟಿ ಮಾಡಿದ್ನ ಅಂತಾನೆ. ಹಾಗಾದ್ರೆ ನಿಜವಾಗ್ಲೂ ಸ್ಟೇ ತಂದವ್ರು ಯಾರು? ಖಂಡಿತ ಇದರಲ್ಲಿ ಶಮಿಕ ಕೈವಾಡ ಇದೆ ಅಂತ ನನಗೆ ಅನಿಸ್ತಿದೆ ಜಯ. ತಡೆಯಾಜ್ಞೆ ತಂದಿರೋದು ಸ್ವತಃ ಡಿಂಪಲ್ಲೇ. ಹುಡುಗಿ ಮನೆಯಿಂದ ಯಾವಾಗ ಹೊರಗೆ ಹೋಗ್ತಾಳೋ ಯಾವಾಗ ಬರ್ತಾಳೋ ನನಗೊಂದು ಅರ್ಥ ಆಯ್ತಿಲ್ಲ. ಇತ್ತೀಚೆಗೆ ಅವಳು ಅಮ್ಮ ಕೃಷ್ಣ ಪ್ರಸಾದ್ ಅವ್ರ ಮನೆಗೆ ತುಂಬಾ ಹೋಗಿ ಬರ್ತಿರ್ತಾರೆ. ಚಕ್ರಿ ಬೇರೆ ಡಿಂಪಲ್ ಜೊತೆ ಎಲ್ಲೆಲ್ಲೋ ಹೋಗ್ತಿದ್ದ ಅಲ್ವಾ? ಅವಳು ಹಿಂದೆ ಯಾರಾದ್ರೂ ಒಬ್ರಿದ್ದು ಅವಳಿಗೆ ರಕ್ಷಣೆ ಕೊಡ್ತಾ ನೀನ್ ಈ ರೀತಿ ಮಾಡು ಅಂತ ಹೇಳ್ಕೊಡ್ತಾ ಇರ್ಬೋದಲ್ವಾ? ನೀನು ಹೇಳ್ತಿರೋದು ಕೇಳಿದ್ರೆ ನಮಗೆ ಗೊತ್ತಿಲ್ದಿರೋ ಒಂದು ಕತೆ ನಮ್ಮ ಸುತ್ತ ಬಲವಾಗಿ ಸುತ್ತುವರ್ತದೆ. ನಾವು ಅದರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವೇನೋ ಅಂತ ಅನಿಸ್ತದೆ ಕೃಷ್ಣ. ಇಷ್ಟರ ಮೇಲೆ ಈ ಡಿಂಪಲ್ ನೆನಪೋಗಿದೆ ಅಂತ ಹೇಳ್ತಿರೋದು ಸುಳ್ಳ? ಯಾವುದನ್ನು ನಂಬೋದೋ ಯಾವುದನ್ನು ಬಿಡೋದೋ? ಈಗ ಮೊದಲು ತಡೆ ಆಜ್ಞೆ ತಂದಿರೋದು ಡಿಂಪಲ್ಲ ಅಥವಾ ಅವಳ ಹೆಸರಲ್ಲಿ ಬೇರೆ ಯಾರಾದ್ರೂ ಆಟ ಆಡ್ತಿದಾರಂತ ಪತ್ತೆ ಹಚ್ಚಿ ಜಯ. ಈಗ ಅದೇ ಪ್ರಯತ್ನದಲ್ಲಿದ್ದೀನಿ. ಈ ತಡೆಯಾಜ್ಞೆ ತಂದಿರೋರು ಯಾರು, ಅವ್ರ ಉದ್ದೇಶ ಏನು, ಇದರಿಂದ ಅವ್ರಿಗೇನು ಲಾಭ ಎಲ್ಲ ಕಂಡು ಹಿಡಿತೀನಿ. ನಿಜ ಹೇಳಬೇಕು ಅಂದರೆ ಅಮ್ಮಾಜಿಗೇನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಎಲ್ಲ ಕಂಡು ಹಿಡಿದು ಬಿಡ್ತಾರೆ. ಆದರೆ ಈ ವಿಚಾರ ಅವ್ರ ಕಿವಿಗೆ ಹಾಕೋಂಗಿಲ್ವಲ್ಲ? ಜಯ, ನನ್ನೊಬ್ಳಿಗೆ ಮಾತ್ರ ಸತ್ಯ ಹೇಳಿ, ತೇಜು ನೀಲ ಮದುವೆ ನಡೆಯುತ್ತಾ? ಜಯ, ಸತ್ಯ ಏನು ಅಂತ ಹೇಳಿ ಪ್ಲೀಸ್. ಸದ್ಯದ ಪರಿಸ್ಥಿತಿಲಿ ಮದುವೆ ಆಗೋದು ಕಷ್ಟ ಕೃಷ್ಣ. ಪೊಲೀಸ್ನವರು ನಮ್ಮ ಲಗ್ನ ಪತ್ರಿಕೆ ಹಂಚಬಾರ್ದು ಅಂದವ್ರೆ. ಲಗ್ನ ಪತ್ರಿಕೆ ಇಟ್ಕೊಂಡು ಕಲ್ಯಾಣ ಮಂಟಪದ ಸುತ್ತ ಕಾವಲು ಹಾಕವ್ರೆ. ಏನಾದ್ರೂ ಉಪಾಯ ಮಾಡಿ ಪೊಲೀಸ್ನವ್ರು ಕಣ್ಣು ತಪ್ಪಿಸಿ ಈಗ ಮದುವೆ ಮಾಡಿಸ್ಲೇಬೇಕಾಗಿದೆ. ಆದ್ರೆ ಹೇಗೆ? ತೇಜು ಮದುವೆ ಊರು ತುಂಬಾ ಸುದ್ದಿಯಾಗಿದೆಯಲ್ಲ. ಗೊತ್ತಿಲ್ಲ, ಏನಾದ್ರೂ ಪವಾಡ ನಡೆದು ಈ ಮದುವೆ ನಡೀಬೇಕು. ಡಿಂಪಲ್, 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 ಆ ಹುಡುಗಿ ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಅವಳು ಕಣ್ಮುಂದೆ ಇಲ್ಲ ಅಂದ್ರೆ ಸಾಕು, ನನ್ಗೊಂಥರ ಭಯ ಆಗ್ತಿರುತ್ತೆ. ಅಮ್ಮ ಡಿಂಪಲ್ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅಂತ ಭಯನಾ? ಛೇ, ಆ ಥರ ಯೋಚನೆಗಳು ನನ್ಗೇನೂ ಇಲ್ಲ. ನನ್ಗೆ ಯೋಚನೆ ಇರೋದೆಲ್ಲ ನಮ್ಮ ತೇಜು ಬಗ್ಗೆ. ಈಗ ತಾನೇ ನೀಲಾ ತೇಜು ಮಧ್ಯೆ ಪ್ರೀತಿಯನ್ನು ಹೂವರಳಿದೆ. ಇವಳೆಲ್ಲಿ ಮಧ್ಯೆ ಮುಳ್ಳಾಕ್ ಹೋಗ್ಬಿಡ್ತಾಳೋ ಅನ್ನೋ ಹೆದರಿಕೆ ಅಷ್ಟೇ. ಅದು ಸರಿ ಅನ್ನು. ಈ ಡಿಂಪಲ್ ಏನಾದ್ರೂ ಸಮೀಕಾ ಜೊತೆಲಿ ಇರ್ಬೋದಾ? ಸಮೀಕಾ, ಸಮೀಕಾ, ಡಿಂಪಲ್, ಡಿಂಪಲ್. ಚಕ್ರೀಣ, ಆಗ್ಲೇ ನಿನ್ ಕೈ ಚಳಕ ತೋರಿಸ್ಬಿಟ್ಯಾ? ಡಿಂಪಲ್ ಮಾಯ ಆಗ್ಬಿಟ್ಟಿದ್ದಾಳೆ. ಇಲ್ಲ ಪಚ್ಚೆ, ಆಗ್ಲಿಂದ ನಾನು ಚಕ್ರಣ್ಣ ಇಲ್ಲೇ ನಿಂತ್ಕೊಂಡು ಡಿಂಪಲ್ ವಿಷಯನೇ ಮಾತಾಡ್ತಿದೀವಿ. ಅವಳು ಎಲ್ಲಿದ್ದಾಳೆ ಅಂತ ನಮಗೂ ಗೊತ್ತಿಲ್ಲ. ಡಿಂಪಲ್, ಡಿಂಪಲ್, ಹಾಕ್ ಕರೆದ್ರೆ ಅವಳೆಲ್ಲಿ ಬರ್ತಾಳೆ? ಬೇಬಿ, ಬೇಬಿ, ಬೇಬಿ. ತೇಜು ಬಾರೋ, ನನ್ನ ಫ್ರೆಂಡ್ ಕೂಗ್ತಿದ್ದಾಳೆ. ಬೇಬಿ, ಬೇಬಿ, ಬೇಬಿ. ಅಮ್ಮಣ್ಣ, ಬೇಬಿ ಎಲ್ಲಿ? ನಂಗೇನು ಗೊತ್ತೋ? ಬೇಬಿ ನಡೀರಿ ಹುಡುಕುವ ಬನ್ನಿ. ಇವರೆಲ್ಲ ಇಷ್ಟು ಜೋರಾಗಿ ಕೂಗ್ತಾ ಇದಾರೆ ಅಂದ್ರೆ ಗ್ಯಾರಂಟಿ ಏನೋ ಆಗಿದೆ. ನಡಿ ಹೋಗೋಣ.
ಬೇಬಿ ಎಲ್ಲಿ? ನಾನು ನಿಮ್ ಜೊತೆನೆ ಇದ್ದಾಳೆ ಅಂತ ಅನ್ಕೊಂಡಿದ್ನಲ್ಲ ತೇಜು. ಇಡೀ ಮನೆ ತೋಟ ಎಲ್ಲಿ ಹುಡುಕಿದ್ರು ಡಿಂಪಲ್ ಕಾಣಿಸ್ತಾ ಇಲ್ಲ. ಚೀಟಿ ಗೀಟಿ ಬರ್ತಿಟ್ಟು ಹೋಗಿದ್ದಾಳ. ಅಮ್ಮಯ್, ಬೇಬಿನ ನೀನು ಯಾವ ಕಡೆ ಸರಿ ನೋಡ್ದೆ? ಹಂಗಂದ್ರೆ ಬೆಳಿಗ್ಗೆ ನೀನು ಬೇಬಿ ಎಲ್ಲ ಆಟ ಆಡ್ತಿದ್ರೆ, ಎಲ್ಲಿಗೆ ಹೋಗಿದ್ರೆ? ಇವತ್ತೆಲ್ಲ ನಾನು ಅವಳನ್ನ ನೋಡ್ಲೇ ಇಲ್ಲ. ದಡ್ಡ, ನಿನ್ ಜೊತೆನೆ ಮೌತಾರ್ಗನ್ ನುಡಿಸ್ತಿರ್ಲಿಲ್ವೇನೋ? ನಿನ್ನೆ ಅವಳು ತುಂಬಾ ಅಳ್ತಾ ಇದ್ಲು. ನಮ್ ಬೆಡ್ ಮೇಲೆ ಮಲಗಿದಾಳೆ ಅಂತ ನಾನು ಅಮ್ಮಯ್ಯ ಪಕ್ಕದ ರೂಮ್ಗೆ ಹೋಗಿ ಮಲಗಿದ್ವಿ. ಡಿಂಪಲ್ಗೆ ಅವಳು ಯಾರು ಅಂತ ಹೇಳಿದ್ದೇನಾದ್ರೂ ಬೇಜಾರಾಗಿ ಮನೆ ಬಿಟ್ಟು ಹೊರಟೋದ್ಲಾ? ಅವಳು ಇಲ್ಲೇ ಇದ್ದಿದ್ರೆ ನಾನು ಸ್ವಲ್ಪ ಆಟ ಆಡ್ಬೋದಿತ್ತು. ಬೇಬಿ ಬೇಬಿ ಫ್ರೆಂಡ್, ಬೇಬಿ ನಿನ್ನೆ ನಿನ್ ರೂಮಲ್ಲಿ ಮಲಗಿರ್ಲಿಲ್ಲ. ಅವಳು ಶಮಿಕಾ ರೂಮಿಂದ ಹೊರಗೆ ಬಂದು ಆಮೇಲೆ ಬೇಬಿನ ನಾನು ಹತ್ರ ಕರೆದೆ. ನಂಗೆ ಕತ್ಲನ್ ಕೊಂಡ್ರೆ ಹೆದರಿಕೆ, ನಿಂಗೆ ಹೆದರಿಕೆ ಆಗಲ್ವಾ ಅಂದೆ. ನನಗೆ ಹೆದರಿಕೆನೇ ಆಗಲ್ಲ ಅಂದ್ಲು. ಅದಕ್ಕೆ ಅವಳನ್ನ ಟೆಸ್ಟ್ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದೆ. ಬೇಬಿ, ನಿಂಗೆ ಯಾಕೆ ಕತ್ಲು ಕಂಡ್ರೆ ಹೆದರಿಕೆ ಇಲ್ಲ? ಕತ್ಲಲ್ಲಿ ಹೆದರಿಕೆ ಯಾಕಾಗ್ಬೇಕು? ನೀನ್ ಯಾವತ್ತಾದ್ರೂ ಒಬ್ಬಳೆ ಕತ್ಲಲ್ಲಿ ಹೊರಗಡೆ ಹೋಗಿದ್ಯಾ? ಇಲ್ಲಪ್ಪ, ಯಾವತ್ತೂ ಹೋಗಿಲ್ಲ. ಅದಕ್ಕೆ ನಿನಗೆ ಹೆದರಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಾ, ನಾನ್ ತೋರಿಸ್ತೀನಿ. ನೀನ್ ಜಾಣೆ ಅಲ್ವಾ? ನಾನ್ ಹೇಳ್ದ ಕೇಳ್ತೀಯ ಅಲ್ವಾ? ಹಾಗಾದ್ರೆ ನಾನ್ ಬಂದ್ ಕರೆಯೋವರೆಗೂ ನೀನ್ ಅಲ್ಲಾಡ್ಬಾರ್ದು, ಇಲ್ಲೇ ನಿಂತಿರ್ಬೇಕು, ಆಯ್ತಾ? ಹಾವು ಬರ್ಬಹುದು, ಚಿರತೆ ನರಿಗಳು ಬರ್ಬಹುದು. ಕತ್ಲಾದ್ರೆ ಇಲ್ಲಿ ದೆವ್ವನೂ ಬರುತ್ತೆ. ದೆವ್ವ ಅಂದ್ರೆ ಏನು? ರಾತ್ರಿ ಎಲ್ಲ ನೀನ್ ಇಲ್ಲೇ ನಿಂತ್ಕೋ, ನಿನ್ಗೆ ಅರ್ಥ ಆಗತ್ತೆ. ಆ ಕಡೆಯಿಂದ ಹಾವು, ಈ ಕಡೆಯಿಂದ ಚಿರತೆ, ಈ ಕಡೆಯಿಂದ ದೆವ್ವ, ಈ ಕಡೆಯಿಂದ ಮುಂಗ್ಸಿ ಬರುತ್ತೆ. ಓಕೆನಾ? ನಾನ್ ಬಂದು ಕರೆಯೋವರೆಗೂ ನೀನ್ ಅಲ್ಲಾಡ್ಬಾರ್ದು, ಆಯ್ತಾ? ಬೇಬಿನ ಎಲ್ಲಿ ನಿಲ್ಸಿದ್ರಿ ಅಮ್ಮಾಯಿ? ಅಂದ್ರೆ ನಿನ್ನೆಯಿಂದ ಇಡೀ ರಾತ್ರಿ ಡಿಂಪಲ್ ಈ ತೋಟದಲ್ಲಿ ಒಬ್ಳೇ ಇದ್ಲ? ತೇಜು, ಈ ಅಮ್ಮಾಯಿ ದೊಡ್ಡ ಗಾಚಾರ ತಂದಿಟ್ಟ ಅನ್ಸುತ್ತೆ. ಬೇಬಿ ಎಲ್ಲಿದ್ದಾಳೋ ಮಗ? ಅದನ್ನೇ ನೆನ್ಪು ಮಾಡ್ಕೋತಿದ್ದೀನಿ ಚಿಕ್ಕಪ್ಪಾಜಿ. ಆದ್ರೆ ನೆನ್ಪಿಗೆ ಬರ್ತಾ ಇಲ್ಲ. ಬನ್ನಿ, ಎಲ್ರೂ ಒಂದೊಂದ್ ಕಡೆ ಹುಡ್ಕೋಣ. ಬೇಬಿ 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 ಬೇಬಿ
ಅದಕ್ಕೆ ಪ್ರೀತಿಯಿಂದ ಪ್ರೀತಿಯಿಂದ